ಆರ್ಸಿಬಿ ಘಟನೆ, ಹೈದರಾಬಾದ್ನ ಸ್ಯಾಂಡ್ಯಾ ಥಿಯೇಟರ್ ಸ್ಟಾಂಪಿಡ್ ಮತ್ತು ಸರ್ಕಾರದ ನಿರ್ಲಕ್ಷ್ಯ ಒಳಗೊಂಡ ಪೂರ್ಣ ಕನ್ನಡ ಕಥನ ಇಲ್ಲಿದೆ. ಪ್ರಾರಂಭ, ಚಿತ್ರರಂಗವೂ ಆಗಿರಲಿ, ಕ್ರಿಕೆಟ್ ಮಾದರಿಯ ಮೋಜಿನ ಕ್ಷಣಗಳೂ ಆಗಿರಲಿ, ಇವು ಭಾರತೀಯರ ಭಾವನೆಗಳಿಗೆ ಬಹಳ ನಿಕಟ. ಆದರೆ ಪ್ರಚಾರದ ಹಂಗಿನಲ್ಲಿ, ನಿರ್ವಹಣೆಯ ಕೊರತೆಯಲ್ಲಿ ಅಥವಾ ಸರ್ಕಾರದ ನಿರ್ಲಕ್ಷ್ಯದಲ್ಲಿ ಮಾನವ ಜೀವಗಳೇ ಹಾಳಾಗುವಂತಹ ದುರ್ಘಟನೆಗಳು ಇಂದು ನಮ್ಮ ಮುಂದೆ ನಿಂತಿವೆ. ಪ್ರಕರಣ 1, ಸ್ಯಾಂಡ್ಯಾ ಥಿಯೇಟರ್, ಹೈದರಾಬಾದ್. ಸ್ಟಾಂಪಿಡ್ ದುರಂತ. ಹೈದರಾಬಾದ್ನ ಸ್ಯಾಂಡ್ಯಾ ಥಿಯೇಟರ್ನಲ್ಲಿ ನಡೆದ ಒಂದು ಪ್ರಮುಖ ಚಲನಚಿತ್ರದ ಪ್ರದರ್ಶನದ ವೇಳೆ ಸಾವಿರಾರು ಅಭಿಮಾನಿಗಳು ಸೇರಿದ್ದರು. ಆದರೆ ಭದ್ರತಾ ವ್ಯವಸ್ಥೆ ಇದ್ದಿಲ್ಲ. ಜನಸಂದಣಿಯನ್ನು ನಿಯಂತ್ರಿಸುವ ವ್ಯವಸ್ಥೆ ವಿಫಲವಾದ ಕಾರಣ ಒಬ್ಬ ಮಹಿಳೆ ಪ್ರಾಣ ಕಳೆದುಕೊಂಡರು. ಈ ಘಟನೆ ಬಳಿಕ ಕಠಿಣ ಕಾನೂನು ಕ್ರಮ ಕೈಗೆತ್ತಿಕೊಳ್ಳಲಾಯಿತು. ಆಯೋಜಕರ ವಿರುದ್ಧ ಪ್ರಾಣಹಾನಿಗೆ ಕಾರಣವಾದ ನಿರ್ಲಕ್ಷ್ಯ ಎಂದು ಕೇಸು ದಾಖಲಾಗಿದ್ದು, ನ್ಯಾಯಾಲಯ ಅವರ ಮೇಲೆ ಷರತ್ತುಬದ್ಧ ಜಾಮೀನು ವಿಧಿಸಿದೆ. ಈ ಘಟನೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಪೂರ್ವ ಸಿದ್ಧತೆಯ ಕೊರತೆ ಹೇಗೆ ಪ್ರಾಣಹಾನಿಗೆ ಕಾರಣವಾಗಬಹುದು ಎಂಬುದರ ಸ್ಪಷ್ಟ ಉದಾಹರಣೆ. ಪ್ರಕರಣ 2, ಬೆಂಗಳೂರು. ಆರ್ಸಿಬಿ ಕಾರ್ಯಕ್ರಮದ ಪ್ರಚಾರದಿಂದ ಜನಸಾಗರ. ಬೆಂಗಳೂರು ನಗರದ ಒಂದು ಮಾರುಕಟ್ಟೆ ಪ್ರದೇಶದಲ್ಲಿ ಆರ್ಸಿಬಿ ತಂಡವು ಒದಗಿಸಿದ್ದ ಉಚಿತ ಉಡುಗೊರೆ ವಿತರಣಾ ಕಾರ್ಯಕ್ರಮಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಪ್ರಚಾರ ನಡೆಯಿತು. ಈ ಪ್ರಚಾರದಿಂದ ಸಾವಿರಾರು ಅಭಿಮಾನಿಗಳು ಸ್ಥಳಕ್ಕೆ ಹರಿದು ಬಂದರು. ಆದರೆ ಪೊಲೀಸರು ಅಥವಾ ಸ್ಥಳೀಯ ಆಡಳಿತವು ಯಾವುದೇ ಮುನ್ನೆಚ್ಚರಿಕೆಯ ಕ್ರಮ ತೆಗೆದುಕೊಂಡಿರಲಿಲ್ಲ. ಈ ಅವ್ಯವಸ್ಥೆಯ ನಡುವೆ ಅನೇಕ ಮಂದಿ ಗಾಯಗೊಂಡರು ಮತ್ತು ಹಲವರು ಪ್ರಾಣ ಕಳೆದುಕೊಂಡಿದ್ದಾರೆ. ಇದು ಯಾವುದೇ ಪ್ರಾಮಾಣಿಕ ಯೋಜನೆಯಿಲ್ಲದೆ ಸೋಷಿಯಲ್ ಮೀಡಿಯಾದ ಹೈಪ್ನ್ನು ನಿಭಾಯಿಸದೆ ಮಾಡಿದ ಒಂದು ಸಾರ್ವಜನಿಕ ಕಾರ್ಯಕ್ರಮ ಹೇಗೆ ದುರ್ಘಟನೆಗೆ ಕಾರಣವಾಗಬಹುದು ಎಂಬುದಕ್ಕೆ ಭಯಾನಕ ಉದಾಹರಣೆ. ಸರ್ಕಾರವು ನ್ಯಾಯಾಲಯದಲ್ಲಿ ಸಲ್ಲಿಸಿದ ಹೇಳಿಕೆಯಲ್ಲಿ ಅತಿಯಾದ ಟ್ವೀಟ್ ಹಾಗೂ ಪ್ರಚಾರವೇ ಜನಸಾಗರದ ಮೂಲ ಕಾರಣ ಎಂದು ಸ್ಪಷ್ಟಪಡಿಸಿದೆ. ಸರ್ಕಾರದ ನಿರ್ಲಕ್ಷ್ಯ, ಯಾರ ಮೇಲಾದರೂ ಭಾಗ್ಯ ಎಲ್ಲರ ಮೇಲೇನೂ. ಈ 2 ಸ್ಟಾಂಪಿಡ್ ಘಟನೆಗಳು ಬಹುಪಾಲು ವ್ಯಕ್ತಿಗತ ಪ್ರಚಾರದ ಭಾರವಲ್ಲ, ಇದು ಸರಿಯಾಗಿ ಕಾರ್ಯನಿರ್ವಹಿಸದ ಸರ್ಕಾರಿ ಯಂತ್ರದ ವಿಫಲತೆ. ಪ್ರಮುಖ ತಪ್ಪುಗಳು: ಯಾವುದೇ ಕ್ರೌಡ್ ಕಂಟ್ರೋಲ್ ವ್ಯವಸ್ಥೆ ಇಲ್ಲದಿರುವುದು, ಮುನ್ನೆಚ್ಚರಿಕೆಯಿಂದ ನೀತಿ ರೂಪಿಸದ ಸ್ಥಳೀಯ ಆಡಳಿತ, ಹಿರಿಯ ಅಧಿಕಾರಿಗಳ ನಿರ್ಗಮನದಲ್ಲಿಯ ನಿರ್ಲಕ್ಷ್ಯ, ಸಾರ್ವಜನಿಕ ಸ್ಥಳದಲ್ಲಿ ಹೆಚ್ಚುವರಿ ಭದ್ರತಾ ವ್ಯವಸ್ಥೆಗಳ ಕೊರತೆ. ಯಾರು ಹೊಣೆ? ಜನರನ್ನು ಆಮಂತ್ರಿಸುವವರು, ಜನಸಾಗರದಲ್ಲಿ ಕೃತಕ ಉತ್ಸಾಹ ಹುಟ್ಟಿಸುವವರು, ಅಥವಾ ಆ ಜನರನ್ನು ಸುರಕ್ಷಿತವಾಗಿ ನಿರ್ವಹಿಸಬೇಕಾದ ಸರ್ಕಾರ? ಸಾಮಾನ್ಯ ನಾಗರಿಕ ತನ್ನ ಹಕ್ಕುಗಳನ್ನು ಉಪಯೋಗಿಸಿದಾಗ ಅವನ ಜೀವ ಉಳಿಸುವ ಹೊಣೆಗಾರಿಕೆ ಸರ್ಕಾರದ್ದು. ಕೊನೆಗೊಳಿಸುವ ಮಾತು: ಒಂದೆಡೆ ಚಿತ್ರಮಂದಿರ, ಇನ್ನೊಂದೆಡೆ ಕ್ರಿಕೆಟ್ ತಂಡ, ಆದರೆ ಫಲಿತಾಂಶ ಒಂದೇ, ಅನೇಕ ಸಾರ್ವಜನಿಕರ ಸಾವಿನ ನೋವು ಮತ್ತು ಸಾವಿರಾರು ಮಂದಿಗೆ ಉಂಟಾದ ಭೀತಿಯ ಅನುಭವ. ಇವು ನಮ್ಮ ಸಮಾಜಕ್ಕೆ, ನಮ್ಮ ವ್ಯವಸ್ಥೆಗೆ ಎಚ್ಚರಿಕೆಯ ಗಂಟೆಗಳು. ಇಂತಹ ಪ್ರಚಾರ ಮತ್ತು ಕಾರ್ಯಕ್ರಮಗಳ ಹಿಂದೆ ಪೂರ್ಣ ಜವಾಬ್ದಾರಿ, ಸರಿಯಾದ ಯೋಜನೆ ಮತ್ತು ಜನಭದ್ರತೆ ಕಡ್ಡಾಯವಾಗಬೇಕಿದೆ. ಈ ದುರ್ಘಟನೆಗಳು ಪುನರಾವೃತವಾಗದಂತೆ ಸಹಜ ಎಚ್ಚರಿಕೆಯಿಂದ ಆಡಳಿತ ಯಂತ್ರ ಕೆಲಸ ಮಾಡಬೇಕು. ಅಭಿಮಾನ ಅಥವಾ ಹುಚ್ಚುಭಕ್ತಿಯ ಬೆಲೆ ಜನರ ಜೀವವಾಗಬಾರದು.